ಹೊರಗಡೆ ಸ್ವಲ್ಪ ಬಿಸಿಲಿದೆ, ಒಳಗಡೆ ಎಸಿ ಹಾಕಿದ್ರಿಂದ ಸ್ವಲ್ಪ ತಣ್ಣಗಾಗಿದ್ದೀವಿ, ಸ್ವಲ್ಪ ಬಿಸಿ ಆಗೋಣ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬರ್ಲಿಲ್ಲ ದನಿ, ಯೂತ್ ಫಾರ್ ಸೇವಾ ದಾಲಿದ ದನಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಯಾಕೋ ಚಾರ್ಜ್ ಆಗ ಕಾಣ್ತಾ ಇಲ್ಲ. ಯೂತ್ ಫಾರ್ ಸೇವಾ ಈಗಾಗಲೇ ನನ್ನ ಆತ್ಮೀಯ ಮಿತ್ರ ಆದಂತಹ ಲಕ್ಷ್ಮಣ್ ಜಿ ಅವರು ಹೇಳಿದ್ರು, 2.5-3 ವರ್ಷದಿಂದ ಕಲಬುರಗಿಯಲ್ಲಿ ನಾವು ಯೂತ್ ಫಾರ್ ಸೇವಾ ಈ ಒಂದು ಟೀಮಿನ 3 ವರ್ಷದಿಂದ ಇರುವಂತಹ ಟೀಮನ್ನು ನಾನು ನೋಡ್ತಾ ಇದ್ದೀನಿ, 2 ವರ್ಷದ ಹಿಂದ್ಗಡೆ ಇರುವಂತಹ ಟೀಮನ್ನು ನೋಡ್ತಾ ಇದ್ದೀನಿ, ಈ ವರ್ಷ ಬಂದಿದ್ದ ಟೀಮನ್ನು ಕೂಡ ನೋಡ್ತಾ ಇದ್ದೀನಿ. ನಿಮ್ ಜೊತೆಗೆ ಇನ್ನೊಂದು ವರ್ಷದ ಈಗ ಬರುವಂತಹ ವರ್ಷಕ್ಕೆ ಮತ್ತೊಂದು ಟೀಮ್ ಸೇರ್ಪಡೆ ಆಗುತ್ತೆ. ನಾವೆಲ್ಲೋ ಒಂದು ಈ 225ರಿಂದ 240 ಜನ ನಾವು ವಾಲಂಟಿಯರ್ಸ್ ಇದ್ದೀವಿ. ನಾವು ಸ್ವಯಂ ಸೇವಕರು. ಯೂತ್ ಫಾರ್ ಸೇವಾ ಈ ಹೆಸರಲ್ಲಿ ಅರ್ಥ ಅಡಗಿದೆ. ನಾನು ಮಾತಾಡುವಾಗ ಹೇಳಿದೆ, ಬಿಸಿ ರಕ್ತದ ವಿದ್ಯಾರ್ಥಿನಿಯರೇ ಸುಮಾರು 95,000ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿನಿಯರು ಕಲಬುರಗಿ ನಗರಕ್ಕೆ ಪ್ರತಿಯೊಂದು ಡಿಗ್ರಿ ಕಾಲೇಜಿಗೆ ಬರ್ತಾರೆ, ತಮ್ಮ ವಿದ್ಯಾಭ್ಯಾಸ ಮಾಡ್ತಾರೆ. ಅದರಲ್ಲಿ ಕೇವಲ ದೇಶಕ್ಕಾಗಿ, ಸಮಾಜಕ್ಕಾಗಿ, ನಿಮಗಾಗಿ, ನಮಗಾಗಿ, ಮುಂದೆ ಬರುವಂತಹ ಪೀಳಿಗೆಗಾಗಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಒದ್ದಾಡ್ತಾ ಇರುವಂತಹ ಈ 100 ಜನಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ ಬರುತ್ತೆ. ನಾನು ನೋಡ್ತಾ ಇದ್ದೀನಿ ಮೇಲಿದ್ದಂತವರು ಒಂದಿಷ್ಟು ಜನ ಇಲ್ಲಿ ಕೂಡ 3 ವರ್ಷದಿಂದ ನಾವು ಬೇರೆ ಬೇರೆ ಸ್ಕೂಲಲ್ಲಿ ಹೋಗ್ತಾ ಇದ್ದೀವಿ. ನಾವು ಕಾಲೇಜ್ ಮಧ್ಯೆ ಕೆಲಸ ಮಾಡಲ್ಲ. ನಾವು ಯುವಕರು ನನ್ನ ಸಮಯವನ್ನು ನಾನು ಸಮಾಜಕ್ಕಾಗಿ ಕೊಡ್ತಾ ಇದ್ದೀನಿ. ನಾವು ಹೇಳ್ತೀವಿ, ಯೂಶುವಲಿ ಬಿಸ್ನೆಸ್ ಮಾಡುವಂತವ್ರು ಅಥವಾ ನೌಕರಿ ಮಾಡುವಂತವ್ರು ನಾವು ಹೇಳ್ತೀವಿ ಟೈಮ್ ಈಸ್ ಮನಿ ಅಂತ. ಸಮಯವೇ ದುಡ್ಡು. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನೀವು ಕೊಡ್ತಾ ಇದ್ದೀರಿ, ಸಮಾಜಕ್ಕಾಗಿ ಕೊಡ್ತಾ ಇದ್ದೀರಿ. ಇದರಿಂದ ರಾಷ್ಟ್ರ ನಿರ್ಮಾಣ ಆಗ್ತಾ ಇದೆ, ವ್ಯಕ್ತಿ ನಿರ್ಮಾಣ ಆಗ್ತಾ ಇದೆ. ಈ ವ್ಯಕ್ತಿ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣ ನಾವು ಯೋಚನೆ ಮಾಡಿದಾಗ ನಾವು ಇಲ್ಲಿ ಇದ್ದಂತವ್ರು ಯೋಚನೆ ಮಾಡೋಣ. ಯೂತ್ ಫಾರ್ ಸೇವೆ ಸೇರ್ಕೋಕ್ಕಿಂತ ಮುಂಚೆ ನನ್ನ ಬಿಹೇವಿಯರ್ ಯಾವ ರೀತಿ ಇತ್ತು, ನಾನು ಯಾವ ರೀತಿ ಇದ್ದೆ, 1 ವರ್ಷದ ನಂತರ ನನ್ನ ಹತ್ರ ಚೇಂಜಸ್ ಆಗಿದೆನಾ? ನಾನು ಯೂತ್ ಫಾರ್ ಸೇವಾದಲ್ಲಿ ಬಂದ ನಂತರ ಜನಗಳ ಮಧ್ಯೆ ಹೋಗ್ತಾ ಇದ್ದೀನ, ಮಾತಾಡ್ತಾ ಇದ್ದೀನ, ಮಕ್ಕಳ ಮಧ್ಯೆ ಮಾತಾಡ್ತಾ ಇದ್ದೀನ? ಯಾರಾದ್ರೂ ತೊಂದರೆಗೋಸ್ಕರ ನಾನು ಅವ್ರ ತೊಂದರೆ ಅಂತ ಬಂದಾಗ ಅಥವಾ ಅವರಿಗೆ ಸಹಾಯ ಅಂತ ಬೇಕಾದಾಗ ನಾನು ಯೂತ್ ಫಾರ್ ಸೇವಾ NGOದ ಒಂದು ಬ್ಯಾನರ್ ಅಡಿಯಲ್ಲಿ ಅವ್ರ ಜೊತೆ ಮೂವ್ ಆಗ್ತಾ ಇದ್ದೀನ? ನಮ್ಗೆ ಗೊತ್ತಿಲ್ಲದೆ ನಾವು ಬೆಳೀತಾ ಇದ್ದೀವಿ. ಇದು ವ್ಯಕ್ತಿ ನಿರ್ಮಾಣ. ನಾವೆಲ್ಲರೂ ಸೇರ್ಕೊಂಡು ಸಮಾಜದ ಮಧ್ಯೆ ಓಡಾಡ್ತಾ ಇದ್ದೀವಿ. ಇದೇ ಕಲಬುರಗಿ ನಗರದಲ್ಲಿ ನಾವು 3 ಸಲ ಚಿಗುರು ಕಾರ್ಯಕ್ರಮ ಮಾಡಿದೀವಿ. ಬೇರೆ ಬೇರೆ ಕಾಲೇಜಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದೀವಿ, ಕಿಟ್ಗಳನ್ನು ಹಂಚಿದೀವಿ. ಇಲ್ಲಿ ಹಂಚಿದವರು ಸುಮಾರು ಜನ ಇದ್ದಾರೆ, ಕಿಟ್ ಹಂಚಿದವರು ಇದ್ದಾರೆ. ಯೂತ್ ಫಾರ್ ಸೇವಾದಲ್ಲಿ ನಮ್ಮ ಚಿಗುರು ಕಾರ್ಯಕ್ರಮಕ್ಕೆ ಮೊನ್ನೆ ನಾವು ಮಾಡುವಂತ ಚಿಗುರು ಕಾರ್ಯಕ್ರಮಕ್ಕೆ ನಾವೆಲ್ಲ ಓಡಾಡ್ಕೊಂಡು ಮಾಡಿದೀವಿ. ಆಶ್ಚರ್ಯ ಪಡುವಂತದ್ದು, ನಾವು ಯೂತ್ ಫಾರ್ ಸೇವಾಕ್ ಬರೋಕ್ಕಿಂತ ಮುಂಚೆ ಒಂದೇ ದಿವಸದ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಶುರು ಆಗುತ್ತೆ, ಮಧ್ಯಾಹ್ನ 3 ಗಂಟೆಗೆ ಮುಗಿಯುತ್ತೆ. 1,200 ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ. ಅವ್ರು ಕಾಲೇಜಿಂದ ಸ್ಕೂಲಿಂದ ಕರ್ಕೊಂಡು ಬರ್ತೀವಿ, ಬಸ್ಸಲ್ಲಿ ಕರ್ಕೊಂಡು ಬರ್ತೀವಿ, ಉಪಹಾರ ಮಾಡಿಸ್ತೀವಿ, ಎಲ್ಲ 22-23 ತರದ ಆಟಗಳನ್ನ ಆಡಿಸ್ತೀವಿ, ಊಟ ಮಾಡಿಸ್ತೀವಿ, ಮತ್ತೆ ಫೈನಲ್ ಸ್ಟೇಜ್ ಕಾರ್ಯಕ್ರಮ ಮಾಡಿಸ್ತೀವಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. 4 ಗಂಟೆಗೆ ಅವ್ರಿಗೆ ಒಯ್ದು ಬಿಡ್ತೀವಿ. 1,200 ಮಕ್ಕಳಿಗೆ. ಈಸ್ ಇಟ್ ಪಾಸಿಬಲ್? ಎಸ್, ದಿಸ್ ಇಸ್ ಪಾಸಿಬಲ್ ಓನ್ಲಿ ಅಂಡರ್ ದ ಬ್ಯಾನರ್ ಆಫ್ ಯೂತ್ ಫಾರ್ ಸೇವಾ. ಅದು ನೀವು ಮಾಡ್ತೀವಿ. ಯೋಚನೆ ಮಾಡಿ, ನಮ್ಮ ಮನೆಯಲ್ಲಿ 1 ದಿವಸದ ಕಾರ್ಯಕ್ರಮ ನಾವು ಇಷ್ಟು ಸ್ಪೀಡ್ ಆಗಿ ಮಾಡ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ಹೇಳ್ತೀವಿ, ಸ್ಟೂಡೆಂಟ್ಸ್ ಪವರ್ ಇಸ್ ದ ನೇಷನ್ಸ್ ಪವರ್. ಛಾತ್ರ ಶಕ್ತಿ ರಾಷ್ಟ್ರ ಶಕ್ತಿ ಅಂತ. ವಿದ್ಯಾರ್ಥಿಗಳು ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ. ಯಾವ ಡೈರೆಕ್ಷನ್ ಕೊಡ್ತೀರೋ ಆ ಡೈರೆಕ್ಷನ್ ಅವರು ಹೋಗ್ತಾರೆ. ಈ ಡೈರೆಕ್ಷನ್ ಸಮಾಜ ಮುಖವಾಗಿ ಸಮಾಜಕ್ಕೆ ಏನ್ ಬೇಕು ಅನ್ನೋಂಥದ್ದು ಯೂತ್ ಫಾರ್ ಸೇವಾದ್ದು ನ್ಯಾಷನಲ್ ಟೀಮು, ಸ್ಟೇಟ್ ಟೀಮು, ರೀಜನಲ್ ಟೀಮು ಡಿಸೈಡ್ ಮಾಡ್ಕೊಂಡು ಈ ಕಾರ್ಯಕ್ರಮ ಬೇಕು ಅಂತಂದಾಗ ನೀವೆಲ್ಲರೂ ಅದಕ್ಕೆ ರೆಡಿ ಆಗಿರ್ತೀರ. ಇಲ್ಲಿ ಯಾವುದೇ ರೀತಿ ಅಂತ ನಾವು ಅಟೆಂಡೆನ್ಸ್ ತಗೊಳ್ಳಲ್ಲ, ನೀವೇ ಅಟೆಂಡೆನ್ಸ್ ಹಾಕ್ತಾ ಇದ್ದೀರಾ. ಸರ್ಟಿಫಿಕೇಟ್ ನಾವು ಕೊಡ್ತಾ ಇದ್ದೀವಿ. ಸರ್ಟಿಫಿಕೇಟ್ ಬೇಕಾ? ಸರ್ಟಿಫಿಕೇಟ್ ಅನ್ನಂಥದ್ದು 3 ಸ್ಟೇಜ್ ಅಲ್ಲಿ ಬರ್ತಾ ಇದೆ. ನಾಳೆ ನೀವು ಕೆಲವೊಂದು ಇವತ್ತಿಗೂ ಇರುವಂತಹ ಆರ್ಗನೈಸೇಷನ್ಸ್, ಕಂಪನಿಗಳು, ಒಳ್ಳೆ ಕಂಪನಿಗಳು
ನಾವಿದ್ದಂತವ್ರು ಬೇರೆ ಬೇರೆ ಸ್ಟ್ರೀಮ್ ನವ್ರು ಇದೀವಿ, ಬೇರೆ ಬೇರೆ ಕಾಲೇಜಿಂದ ಬಂದಿದ್ದೀವಿ. ನಮ್ಮ ಯೂತ್ ಫಾರ್ ಸೇವಾದಲ್ಲಿ ಇವತ್ತಿನವರೆಗೂ ನಾವು ಹೆಸರನ್ನು ಬಿಟ್ರೆ ಏನು ಕೇಳಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ಅಲಗ್ ಭಾಷಾ ಅಲಗ್ ವೇಷ ಫಿರ್ ಭಿ ಅಪ್ನಾ ಏಕ್ ದೇಶ್ ಅಂತ. ಬೇರೆ ಬೇರೆ ಭಾಷೆದವ್ರು ಇದೀವಿ ನಾವು. ನಮ್ಮ ವೇಷಭೂಷಣ ಬೇರೆ ಇದೆ, ಮನೆಯಲ್ಲಿ ಪದ್ಧತಿ ಬೇರೆ ಇದೆ. ಈ ಛತ್ ಕಡೆ ಕೆಳಗಡೆ ಬಂದಾಗ, ಯೂತ್ ಫಾರ್ ಸೇವಾ ಬಂದಾಗ ನಾವೆಲ್ಲರೂ ಒಂದು ಅಂತ, ಒಂದೇ ಫ್ಯಾಮಿಲಿ ಅಂತ. ಅದು ಯೂತ್ ಫಾರ್ ಸೇವಾ. ಈ ಸರ್ಟಿಫಿಕೇಟ್ ನಾಳೆ ಇವತ್ತಾಳೆ ನೀವು ನೋಡ್ತಿರ್ಬೇಕು, ಬೇಕಾದಷ್ಟು ಕಂಪ್ನಿಯವರು ಕೇಳ್ತಾ ಇದ್ದಾರೆ, ನಿಮ್ಮ ಪ್ರೊಫೈಲ್ ಅಲ್ಲಿ ಕೇಳ್ತಾರೆ, ನೀನು ನಿನ್ನ ಕಾಲೇಜಿನ ಸಮಯದಲ್ಲಿ ಒಂದಿಷ್ಟು ಸಮಾಜಕ್ಕೆ ಸಮಯವನ್ನು ಕೊಟ್ಟಿದೀಯಾ? ಕೊಟ್ಟಿದ್ದೀನಿ. ಐ ಹ್ಯಾವ್ ದಿ ಸರ್ಟಿಫಿಕೇಟ್ ಯೂತ್ ಫಾರ್ ಸೇವಾ. ನನ್ನ ನಿರ್ಮಾಣ, ವೈಯಕ್ತಿಕ ನಿರ್ಮಾಣ, ನಾನು ಯಾವ ರೀತಿ ಬಿಹೇವ್ ಮಾಡಬೇಕು, ನಾನು ಯಾವ ರೀತಿ ಮಾತಾಡಬೇಕು, ನಾನು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಕೂಡ ಇಲ್ಲಿ ನಮಗೆ ತಿಳಿದೇ ನಾವು ಹೇಳ್ಕೊಡುವಂತಹ ನಮ್ಮ ಸಂಸ್ಥೆ. ನಾನು SS ತೆಗ್ನೂರ್ PU ಮತ್ತೆ ಡಿಗ್ರಿ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ಮಲ್ಲಿಕಾರ್ಜುನ್ ಅವರು ಮತ್ತೆ ಲಕ್ಷ್ಮಣ್ ಅವರು 2.5-3 ವರ್ಷದ ಹಿಂದೆ ನನ್ನ ಹತ್ರ ಬಂದಿದ್ರು. ಯೂತ್ ಫಾರ್ ಸೇವಾ ಶುರು ಮಾಡ್ತಾ ಇದೀವಿ, ನೀವು ಸೇರ್ಕೊಳ್ಬೇಕು ಅಂತ. AK ಪಾಟೀಲ್ ಅಂತ ನನ್ನ ಫ್ರೆಂಡ್, MSI ಕಾಲೇಜಿನ ಪ್ರಿನ್ಸಿಪಾಲ್, ಅವ್ರು ಕಳಿಸಿ, ನಾನು ಸರಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ತೀನಿ. ಅವಾಗ ಶುರುವಾದಂತ ಟೀಮ್ ನನ್ಗೂ ಗೊತ್ತಿರ್ಲಿಲ್ಲ. ಯಾವಾಗ ನಾವು ಇನ್ವಾಲ್ವ್ ಆಗ್ತಾ ಹೋದ್ವಿಯೋ, ನಮ್ಗೆ ಪ್ರತಿ ಸ್ಟೆಪ್ ಪ್ರತಿ ಹೆಜ್ಜೆಗೂ ನಾವು ಕಲಿತಾ ಹೋದ್ವಿ. ನಿಮ್ಮೆಲ್ಲರ ಜೊತೆ ನಾವು ಸೇರ್ಕೊಳ್ತೇವೆ. ಸುಮಾರು ಜನ ಮೊದಲನೇ ಚಿಗುರು ನನ್ನ ಜೊತೆಗಿದ್ದಾರೆ, ಎರಡನೇದು ಕೂಡ ಇದ್ದಾರೆ. ಯಾವ ರೀತಿ ವ್ಯವಸ್ಥೆ ಮಾಡಿದೀವಿ, ಯಾವ ರೀತಿ ಹೋಗಿದೀವಿ, ಯಾವ ರೀತಿ ಬಂದಿದೀವಿ ಅಂತ ನಿಮಗೆ ಯಾರು ಗೈಡ್ ಮಾಡ್ತಾ ಇರಲಿಲ್ಲ. ಯು ಆರ್ ದ ಲೀಡರ್ಸ್. ನೇಷನ್ ಫಸ್ಟ್ ಅನ್ನುವಂತಹದ್ದು, ರಾಷ್ಟ್ರ ಧರ್ಮ ಅನ್ನುವಂಥದ್ದನ್ನು ತಲೆಯಲ್ಲಿ ಇಟ್ಕೊಂಡು ಯೂತ್ ಫಾರ್ ಸೇವಾ ಕೆಲಸ ಮಾಡ್ತಾ ಇದೆ, ಮುಂದೆ ಕೂಡ ಮಾಡ್ತಾ ಇರ್ತೀವಿ. ನಿಮ್ಮಿಂದ ಉಳಿದವರು ಪ್ರೇರಿತರಾಗಿ, ಇನ್ಸ್ಪೈರ್ ಆಗಿ ಯೂತ್ ಫಾರ್ ಸೇವಾಕ್ಕೆ ಬರಬೇಕು ಅಂತ. ಯೂತ್ ಫಾರ್ ಸೇವಾದ್ದು ಹೊರಗಡೆ ಯಾರೋ ಒಬ್ರು ನಮ್ಮ ಸಿಸ್ಟರ್ ಕೇಳ್ತಾರೆ, ಯಾವ ಆರ್ಗನೈಸೇಷನ್ ಅವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಯೂತ್ ಫಾರ್ ಸೇವಾ ಅಂತ. ಸೊ ಆ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ಸೇರಿರುವಂತದ್ದು ನಿಮಗೋಸ್ಕರ ಸೇವಾ ಸಂಭ್ರಮ. ಸೇವೆ ಅನ್ನೋಂಥದ್ದು ಇದು ಬಹಳ ದೊಡ್ಡ ವರ್ಡ್. ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತೀವಿ ನಾವು. ಇಟ್ಸ್ ಡಿಫರೆಂಟ್, ಇಟ್ಸ್ ವೈಡ್. ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಮಾಡಿದೀವಿ, ನಮ್ಮ ಹತ್ರ ಮೆಡಿಕಲ್, ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಅಡ್ಮಿನಿಸ್ಟ್ರೇಟಿವ್ ಲೈನ್, ಬೇರೆ ಬೇರೆ ಲೈನ್ ದವ್ರು ನಾವಿದೀವಿ. ನಮ್ಗೆ ಎಲ್ಲೆಲ್ಲಿ ಬೇಕು ನಾವು ಚಾಯ್ಸ್ ಮಾಡ್ಕೊಂಡಿದೀವಿ. ನಾವು ಅಲ್ಲಿ ಸೇವೆ ಕೊಡ್ತಾ ಇದೀವಿ. I am giving only 10 minutes a day, enough. ವೀಕ್ಲಿ ಟೈಮ್ ಕೊಡ್ತಾ ಇದೀನಿ, 15 ದಿವಸ ಕೊಡ್ತಾ ಇದೀನಿ, ತಿಂಗಳಿಗೆ ಒಂದ್ಸಲ ಕೊಡ್ತಾ ಇದೀನಿ. ಕಾರ್ಯಕ್ರಮಕ್ಕೆ ಇಷ್ಟೇ ಬರ್ತಾ ಇದೀನಿ. ಕಾರ್ಯಕ್ರಮಕ್ಕೋಸ್ಕರ ನನಗೆ ಆಗುತ್ತೆ, ಬೇರೆ ಟೈಮಿಗೆ ಆಗಲ್ಲ. ವಿ ಆರ್ ಹ್ಯಾಪಿ ಫಾರ್ ದಟ್. ನಿಮ್ಮ ಸಮಯನ್ನ ಸದುಪಯೋಗ ನಾವು ಮಾಡ್ಕೊಳ್ಬೇಕು. ಮಲ್ಲಿಕ ನಮ್ಮ ಲಕ್ಷ್ಮಣ್ ಅವರು ಮಾತಾಡೋಕ್ಕಿಂತ ಮುಂಚೆನೆ ಹೇಳಿದ್ರು, ದಯಮಾಡಿ 1 ತಾಸು ನಿಮ್ಮ ಮೊಬೈಲ್ ಬಂದ್ ಮಾಡಿ ಅಂತ. ನಾವು ಒಂದ್ಸಲ ಯೋಚನೆ ಮಾಡೋಣ, ಒಂದು ದಿವಸದಲ್ಲಿ ಎಷ್ಟು ತಾಸು ನಾವು ಮೊಬೈಲ್ ನಾಗ ಯೂಸ್ ಮಾಡ್ತಾ ಇದ್ದೀವಿ ಅಂತ ಒಂದ್ಸಲ ಚೆಕ್ ಮಾಡೋಣ. ಸರ್, ಕಳ್ಕೊಂಡಿರುವಂತ ದುಡ್ಡನ್ನು ಪಡಿಬಹುದು, ಹೋಗಿರುವಂತ ಸಮಯ ಬರಲ್ಲ ವಾಪಸ್. ದಟ್ಸ್ ದ ರೀಸನ್ ಐ ಸೆಡ್ ಟೈಮ್ ಇಸ್ ಮನಿ ಅಂತ. ಯಾವ ರೀತಿ ಟೈಮ್ ನಾವು ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕು. ಯೂತ್ ಫಾರ್ ಸೇವಾದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಅಭಿನಂದನೆಗಳು. ಯಾಕಂದ್ರೆ ಇಲ್ಲಿ ಕೂತಂತವ್ರು ನೀವೆಲ್ಲರೂ ಸಾಧನೆ ಮಾಡಿದೀರಾ, ನಿಮ್ಮ ಸಮಯ ಕೊಟ್ಟು ಸಾಧನೆ ಮಾಡಿದೀರಾ. ನಿಮ್ಮ ಸಾಧನೆಗೆ ಇವತ್ತು ಗುರುತಿಸಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಈ ಸರ್ಟಿಫಿಕೇಟ್ ಇಲ್ಲಿಗೆ ನಿಂತಿರಬಾರ್ದು. ನಾವು ಯಾವ ರೀತಿ LKG ಇಂದ UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತೀವೋ, ನಾವು ಬೆಳೀತಾ ಹೋಗೋಣ. ನಮ್ಮ ಈ ಫ್ಯಾಮಿಲಿನ ಬಿಟ್ಟು ನಾವು ದೂರ ಹೋಗೋದು ಬೇಡ. ನಾವು ಎಲ್ಲೇ ಹೋದ್ರು ಕೂಡ ಯೂತ್ ಫಾರ್ ಸೇವಾದಲ್ಲಿ ಬೇರೆ ಬೇರೆ ಕಡೆಯನ್ನು ನಾವು ಜಾಯಿನ್ ಆಗ್ಬಹುದು, ಅಲ್ಲಿ ಸೇರ್ಕೊಳ್ಬಹುದು. ನಮ್ಮ ಸೇವೆ, ನಮ್ಮ ಸಮಯವನ್ನ ಸಮಾಜಕ್ಕಾಗಿ ಕೊಡೋಣ, ದೇಶಕ್ಕಾಗಿ ಕೊಡೋಣ, ಯೂತ್ ಫಾರ್ ಸೇವೆಗಾಗಿ ಕೊಡೋಣ ಅಂತ ಹೇಳ್ತಾ, ನನಗೆ ಇವತ್ತು ಇಲ್ಲಿ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಒಂದ್ಸಲ ಜೋರಾಗಿ ಘೋಷಣೆ ಹಾಕ್ಬೇಕು, ನನ್ಗಿಂತ ಜೋರಾಗಿ ಧ್ವನಿ ಬರ್ಬೇಕು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. Thank you, sir. Your words inspire our young minds with more service to the society. Leadership is not just about being with change. It's about taking care of those in your